ಇನ್ನು ಭಾರತ ಪಾಕ್ ಗಡಿಯಲ್ಲಿ ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಗಡಿಯಲ್ಲಿ ಯುದ್ಧ ಕಾರ್ಮೋಡ ಇದೆ. ಯಾವುದೇ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅಂತಹ ಪರಿಸ್ಥಿತಿ. ಗುಜರಾತ್ ನೌಕಾ ನೆಲೆಯಲ್ಲಿ ನೌಕಾಪಡೆ ಸಮರಾಭ್ಯಾಸವನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆ ಪಾಕಿಸ್ತಾನ ನೌಕಾಪಡೆಯಿಂದಲೂ ಕೂಡ ಸಮರಾಭ್ಯಾಸ ನಡೀತಾ ಇದೆ. ಪಾಕಿಸ್ತಾನದ ವಾಯು ಗಡಿಯಲ್ಲೂ ಭಾರತ ಹದ್ದಿನ ಕಣ್ಣಿಟ್ಟಿದೆ. ಪಾಕಿಸ್ತಾನ ಮುಂದೆ ಭಾರತ ನೌಕಾಪಡೆಯ ಬಲ ಏನು ಅನ್ನೋದು ಪ್ರದರ್ಶನ ಆಗ್ತಾ ಇದೆ. ಗಡಿಯಲ್ಲಿ ತಕ್ಕ ಉತ್ತರವನ್ನ ಕೊಡೋದಕ್ಕೆ ಭಾರತೀಯ ಸೇನೆ ಸರ್ವ ರೀತಿಯಿಂದಲೂ ಕೂಡ ಸಜ್ಜಾಗಿದೆ. ಈ ಬಾರಿ ಮುಟ್ಟಿ ನೋಡಿಕೊಳ್ಳಬೇಕು, ಅಂತಹ ಪೆಟ್ಟು ಕೊಡಬೇಕು ಅಂತ ಭಾರತೀಯ ಸೇನೆ ಕೂಡ ಸಜ್ಜಾಗಿದೆ. ಗಡಿಯಲ್ಲಿ ಯುದ್ಧ ಕಾರ್ಮೋಡ ಇದೆ. ಯಾವುದೇ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದನ್ನ ಊಹೆ ಮಾಡೋದಕ್ಕೂ ಕೂಡ ಕಷ್ಟ, ಅಂತಹ ಪರಿಸ್ಥಿತಿ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ನೌಕಾಪಡೆಯ ಸಮರಾಭ್ಯಾಸವನ್ನ ನೋಡ್ತಾ ಇದ್ರೆ ಪ್ರತೀಕಾರಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಅಂತ ಕಾಣಿಸ್ತಾ ಇದೆಯಾ? ನೌಕಾಪಡೆಯ ಶಕ್ತಿ ಪ್ರದರ್ಶನ ಒಂದ್ ಕಡೆ ಆಗ್ತಾ ಇದೆ, ಆ ರೀತಿಯಾಗಿ ಅನ್ನಿಸ್ತಾ ಇದೆಯಾ ಮಂಜು? ಪ್ರಗತಿ, ಕಳೆದ ಘಟನೆ ನಡೆದು 8-9 ದಿನ ಆಗ್ತಾ ಇದೆ. ಮೊದಲ ದಿನದಿಂದಲೇ ಕೂಡ ಸನ್ನದ್ಧ ಸ್ಥಿತಿಯಲ್ಲಿ ಸೇನೆಯ ಎಲ್ಲ ವಿಭಾಗಗಳು, ಅದು ವಾಯುಸೇನೆ ಇರ್ಬೋದು, ನೌಕಾಸೇನೆ ಇರ್ಬೋದು, ಅದೇ ರೀತಿ ಭೂಸೇನೆ ಇರ್ಬೋದು, ಎಲ್ಲರಿಗೂ ಕೂಡ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಇದೆ. ತಾಲೀಮನ್ನು ಮಾಡಿಕೊಂಡು ರೆಡಿಯಾಗಿ ಸಜ್ಜಾಗಿ ಇರ್ರಿ, ಯಾವ ಸಂದರ್ಭದಲ್ಲಿ ಏನು ಬಳಕೆ ಆಗಬೇಕು ಅನ್ನುವಂಥ ತೀರ್ಮಾನ ಸೇನೆಯ ಪ್ರಮುಖರು ಮಾಡ್ತಾರೆ, ಸರ್ಕಾರದ ಪ್ರಮುಖರು ಮಾಡ್ತಾರೆ ಅನ್ನುವಂಥದ್ದು ಡೇ 1 ಅಂದರೆ ಘಟನೆ ನಡೆದ ಮರುದಿನದಿಂದಲೇ ಇರುವಂಥದ್ದು. ಯಾಕಂದರೆ ಇದು ಎಲ್ಲರಿಗೂ ಕೂಡ ಗೊತ್ತಿತ್ತು, ಪಾಕಿಸ್ತಾನ ಕಡೆಯಿಂದಲೇ ಆಗಿದೆ, ಇದು ಮತ್ತೊಂದು ಸಂಘರ್ಷಕ್ಕೆ ಆದಿ ಮಾಡಿಕೊಡುತ್ತೆ, ಅದನ್ನ ಯಾವ ರೀತಿಯಲ್ಲಿ ಟ್ಯಾಕಲ್ ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಗಡಿಯ ಪೂರ್ತಿ ನಮ್ಮ ಜಲಗಡಿಗಳಿರ್ಬೋದು, ವಾಯುಗಡಿ ಇರ್ಬೋದು, ಭೂಗಡಿ ಇರ್ಬೋದು, ಎಲ್ಲ ಕಡೆಯೂ ಕೂಡ ಸನ್ನದ್ಧ ಸ್ಥಿತಿಯಲ್ಲಿ ಇಟ್ಟಿರುವಂಥದ್ದು ಸೇನೆ. ಅದೇ ರೀತಿ ಏನು ನೌಕಾ ಪಡೆ ಕೂಡ ತಾಲೀಮನ್ನು ಮಾಡ್ತಾ ಇದೆ, ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಆ ಕಡೆಯೂ ಕೂಡ ಅಂದರೆ ಪಾಕಿಸ್ತಾನ ಭಾಗದಲ್ಲೂ ಕೂಡ ಆ ಥರದ ತಾಲೀಮು ಸಿದ್ಧತೆಗಳು ಕಾಣಿಸ್ತಾ ಇದ್ದಾವೆ. ಎಲ್ಲ ಮೂರು ಸೇನೆಗಳ ಇಂಟೆಲಿಜೆನ್ಸು ಕೂಡ ಅದನ್ನೇ ಹೇಳ್ತಾ ಇದೆ, ಯಾವಾಗ ಏನು ಬೇಕಾದರೂ ಮಾಡಬಹುದು ಅನ್ನುವಂಥದ್ದು. ಅವರಿಗೂ ಕೂಡ ಭಯ ಇದೆ, ಯಾವ ಸಂದರ್ಭದಲ್ಲಿ ಹೇಗಾಗುತ್ತೆ ಅನ್ನುವಂಥದ್ದು. ಆಗ ಅವರ ದೇಶದಲ್ಲಿ ಲಭ್ಯ ಇರುವಂತಹ ಶಸ್ತ್ರಾಸ್ತ್ರಗಳನ್ನು ಬಳಸಿಕೊಂಡು ಅವರು ಕೂಡ ತಾಲೀಮನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಗಡಿಗೆ ಬಂದು ಅಂದರೆ ಅವರ ಗಡಿಯಲ್ಲಿ ನಿಂತು ನೋಡಿಕೊಂಡು ಹೋಗುವಂಥ ಕೆಲಸವೂ ಕೂಡ ಆಗ್ತಾ ಇದೆ. ಏನಾದರೂ ಉತ್ತರ ಕೊಡಬೇಕಾದ್ರೆ ಏನು ಅನ್ನುವಂಥ ಪರಿಶೀಲನೆಗಳಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಯಾವುದಕ್ಕೂ ಕಡಿಮೆ ಇಲ್ಲ. ಕಳೆದ 7-8 ದಿನದಿಂದಲೂ ಕೂಡ ಘಟನೆ ನಡೆದ ಮರುದಿನದಿಂದಲೂ ಕೂಡ ನಾವು ತಾಲೀಮನ್ನು ಸಿದ್ಧತೆಯನ್ನು ಮಾಡ್ಕೊಳ್ತಾನೆ ಇದ್ದೀವಿ. ಎಲ್ಲ ಮೂರೂ ವಿಭಾಗಗಳ ಸೈನಿಕರು ಸದಾ ಸರ್ವ ಸನ್ನದ್ಧ ಸ್ಥಿತಿಯಲ್ಲಿ ಇದ್ದಾರೆ. ಯಾವಾಗ ಆದೇಶ ಬರುತ್ತೋ ಆ ಆದೇಶದಂತೆ ಆ ಸ್ಟ್ರಾಟಜಿಯನ್ನು ನಿರ್ಮಾಣ ಮಾಡಿಕೊಂಡು ಹೋಗ್ತಾರೆ ಮುಂದಕ್ಕೆ ಅನ್ನುವಂಥದ್ದು ಈ ತನಕ ಲಭ್ಯ ಆಗ್ತಾ ಇರುವಂಥ ಮಾಹಿತಿ. ಪ್ರಗತಿ. ಎಸ್ ಮಂಜು, ಈ ನಿಟ್ಟಿನಲ್ಲಿ ಡೆಲ್ಲಿಯಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದರ ಬಗ್ಗೆ ಪ್ರತಿ ಕ್ಷಣದ ಅಪ್ಡೇಟ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀವಿ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.